ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ಅಮೆರಿಕ ಜೊತೆಗಿನ ಮಾತುಕತೆ ವಿಫಲವಾದ ನಂತರ ಇರಾನ್ ನಿಯೋಗವು ಟೆಹ್ರಾನ್ಗೆ ಹೋಗುವ ಮಾರ್ಗದಲ್ಲಿ ತುರ್ತು ಭದ್ರತಾ ಬೆದರಿಕೆಗಳನ್ನು ಎದುರಿಸಿದೆ ಅಂತ ಹೇಳಿ ವರದಿಯಾಗಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಘ್ಚಿ ಹಾಗೆ ಸಂಸದೀಯ ಸ್ಪೀಕರ್ ಮಹಮ್ಮದ್ ಬಾಗರ್ ಗಾಲಿಬಾಫ್ ಅವರು ಸೇರಿದಂತೆ ನಿಯೋಗವು ಬೆದರಿಕೆಯ ನಡುವೆ ತಮ್ಮ ವಿಮಾನವನ್ನ ಮಧ್ಯದಲ್ಲಿ ಬದಲಿಸಿ ಬಸ್ಸು ಹಾಗೆ ರೈಲಿನ ಮೂಲಕ ಟೆಹ್ರಾನ್ ತಲುಪಲು ಪರ್ಯಾಯ ಮಾರ್ಗವನ್ನ ತೆಗೆದುಕೊಂಡಿತು ಅಂತ ಹೇಳಿ ಇರಾನ್ ರಾಜಕೀಯ ವಿಶ್ಲೇಷಕ ಮಹಮ್ಮದ್ ಮರಂಡಿ ಲೆಬನಾನಿನ ಸುದ್ದಿವಾಹಿನಿಯಾದಂತಹ ಅಲ್ ಮಯಾದೀನ್ಗೆ ತಿಳಿಸಿದ್ದಾರೆ. ಟೆಹ್ರಾನ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂತಹ ಮರಾಂಡಿ ಅವರು ಇರಾನಿನ ನಿಯೋಗದೊಂದಿಗೆ ಇಸ್ಲಾಮಾಬಾದಿಗೆ ಬಂದಿದ್ರು. ಪಾಕಿಸ್ತಾನದಲ್ಲಿ ಮಾತುಕತೆಯನ್ನ ಮುಗಿಸಿ ಹಿಂತಿರುಗುವಾಗ ಇರಾನಿನ ನಿಯೋಗಕ್ಕೆ ಗಂಭೀರ ಬೆದರಿಕೆ ಒಡ್ಡಲಾಗಿದೆ ಅಂತ ಹೇಳಿ ಅವರು ಲೆಬನಾನಿನ ಸುದ್ದಿವಾಹಿನಿಗೆ ತಿಳಿಸಿದರು. ಅಮೆರಿಕ ಹಾಗೆ ಇಸ್ರೇಲ್ ಸೇನಾ ದಾಳಿಗಳಿಗೆ ಅನುವು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಇರಾನ್ ಇದೀಗ ತನ್ನ ನೆರೆಹೊರೆಯ 5 ಅರಬ್ ರಾಷ್ಟ್ರಗಳಿಂದ ಪರಿಹಾರಕ್ಕೆ ಆಗ್ರಹಿಸಿದೆ. ಇರಾನ್ 5 ಅರಬ್ ರಾಷ್ಟ್ರಗಳಿಂದ ಪರಿಹಾರವನ್ನ ಕೋರಿದ್ದು, ತಮ್ಮ ಪ್ರದೇಶಗಳನ್ನು ತನ್ನ ದೇಶದ ವಿರುದ್ಧದ ದಾಳಿಗೆ ಬಳಸೋದಕ್ಕೆ ಅವಕಾಶ ನೀಡೋ ಮೂಲಕ ಅಮೆರಿಕ ಇಸ್ರೇಲ್ ಆಕ್ರಮಣಕ್ಕೆ ಅನುವು ಮಾಡಿಕೊಟ್ಟಿದೆ ಅಂತ ಹೇಳಿ ಇರಾನಿನ ರಾಜ್ಯ ಮಾಧ್ಯಮ ಪ್ರೆಸ್ ಟಿವಿ ವರದಿಯನ್ನ ಮಾಡಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹಾಗೆ ಭದ್ರತಾ ಮಂಡಳಿಯ ಅಧ್ಯಕ್ಷ ಜಮಾಲ್ ಖೆಸ್ರೋ ಅಲ್ರೋವೈ ಅವರನ್ನು ಉದ್ದೇಶಿಸಿ ಬರೆದಂತಹ ಪತ್ರದಲ್ಲಿ ಇರಾನಿನ ರಾಯಭಾರಿ ಹಾಗೆ ಕಾಯಂ ಪ್ರತಿನಿಧಿ ಅಮೀರ್ ಸೈದ್ ಇರ್ವಾನಿ ಬಹ್ರೇನ್, ಸೌದಿ ಅರೇಬಿಯಾ, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ಹಾಗೆ ಜೋರ್ಡಾನ್ ಮಾಡಿದ ಪರಿಹಾರದ ಬೇಡಿಕೆಗಳನ್ನು ತಿರಸ್ಕರಿಸಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಈ 5 ದೇಶಗಳು ಅಮೆರಿಕ ಇಸ್ರೇಲ್ ಆಕ್ರಮಣಕ್ಕೆ ಅನುಕೂಲ ಮಾಡಿಕೊಟ್ಟ ಕಾರಣ ವಿಶ್ವಸಂಸ್ಥೆ ಚಾರ್ಟರ್ನಲ್ಲಿ 51ನೆಯ ವಿಧಿಯನ್ನ ಸ್ವರಕ್ಷಣೆಯ ಹಕ್ಕು ಕಾನೂನುಬದ್ಧವಾಗಿ ಅನ್ವಯಿಸೋದು ಸಾಧ್ಯವಿಲ್ಲ ಅಂತ ಹೇಳಿ ಪತ್ರದಲ್ಲಿ ತಿಳಿಸಲಾಗಿದೆ. ಬಾಂಗ್ಲಾದೇಶದಿಂದ ಮಲೇಷಿಯಾಕ್ಕೆ ಅಕ್ರಮವಾಗಿ ಪ್ರಯಾಣಿಸ್ತಾ ಇದ್ದಂತಹ ಸುಮಾರು 250 ಮಂದಿ ರೋಹಿಂಗ್ಯಾ ನಿರಾಶ್ರಿತರು ಹಾಗೆ ಬಾಂಗ್ಲಾ ಪ್ರಜೆಗಳಿದ್ದಂತಹ ಬೋಟ್ ಅಂಡಮಾನ್ ಸಮುದ್ರದಲ್ಲಿ ಮುಳುಗಡೆಯಾಗಿದೆ. ಘಟನೆಯಲ್ಲಿ 100 ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ವಿಶ್ವಸಂಸ್ಥೆಯ ನಿರಾಶ್ರಿತರ ಏಜೆನ್ಸಿ UNHCR ಹಾಗೆ ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ IOM ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಮಾಹಿತಿಯ ಪ್ರಕಾರ ಬಾಂಗ್ಲಾದೇಶದ ಕಾಕ್ಸ್ ಬಜಾರ್ ಜಿಲ್ಲೆಯ ಟೆಕ್ನಾಫ್ನಿಂದ ಈ ಟ್ರಾಲರ್ ಮಲೇಷಿಯಾದತ್ತ ಹೊರಟಿತ್ತು. ನಿಗದಿತ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರನ್ನ ತುಂಬಿದ್ದ ಬೋಟ್ ಸಮುದ್ರದಲ್ಲಿ ಬೀಸುತ್ತಾ ಇದ್ದಂತಹ ಬಲವಾದ ಗಾಳಿ ಹಾಗೆ ಅಲೆಗಳ ಅಬ್ಬರಕ್ಕೆ ಸಿಲುಕಿ ನಿಯಂತ್ರಣ ಕಳೆದುಕೊಂಡು ಮುಳುಗಿದೆ ಅಂತ ಹೇಳಲಾಗ್ತಾ ಇದೆ.